ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನಯನ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರದಿಂದ. ಆತ್ಮೀಯ ಸ್ನೇಹಿತರೆ, ನಮ್ಮ ಈ ಅಕಾಡೆಮಿಯಲ್ಲಿ ಅವೈಲೇಬಲ್ ಆಗಿ ಇರ್ತಕ್ಕಂತಹ ಕೋರ್ಸಸ್ಗಳಂತ ಹೇಳಿದರೆ HSTR, GPSTR, ಕರ್ನಾಟಕ TET, 10th ಕ್ಲಾಸ್ LBA ಹಾಗೆ ಜನರಲ್ ಸೈನ್ಸ್ ಕ್ಲಾಸಸ್ಗಳು ಅವೈಲೇಬಲ್ ಆಗಿದೆ. ಸೊ ಈ ಎಲ್ಲ ಕ್ಲಾಸಸ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಕೆಳಗೆ ಕಾಣ್ತಕ್ಕಂತಹ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ಎಲ್ಲ ಕೋರ್ಸಸ್ಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ಪಡ್ಕೋಬೋದು. ಪ್ರಿಯ ಸ್ನೇಹಿತರೆ, ಡಿಫಿಕಲ್ಟ್ ರೋಡ್ಸ್ ಆಫನ್ ಲೀಡ್ ಟು ಬ್ಯೂಟಿಫುಲ್ ಡೆಸ್ಟಿನೇಷನ್. ಇಟ್ಸ್ ಟ್ರೂ ರೈಟ್ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್, ನಾವು ಹಲವಾರು ಟ್ರಕ್ಕಿಂಗ್ ಪ್ಲೇಸಸ್ಗಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋತೀವಿ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್, ಕೊಡಚಾದ್ರಿ ಆಗಿರ್ಬೋದು, ಕುಮಾರ ಪರ್ವತ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಟ್ರಕ್ಕಿಂಗ್ ಪ್ಲೇಸಸ್ಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ನಾವು ಹೋಗ್ತಕ್ಕಂತಹ ಆ ಒಂದು ದಾರಿ ನಮಗೆ ತುಂಬ ಸುಲಭದಾಗಿರುತ್ತಾ? ಇಲ್ಲ ಅಲ್ವಾ? ಹೋಗುವಂತಹ ಆ ಮಾರ್ಗ ಮಧ್ಯದಲ್ಲಿ ನಮಗೆ ಕಲ್ಲು, ಮುಳ್ಳು, ಮಣ್ಣು, ಹಳ್ಳ, ಕೊಳ್ಳ, ಹಲವಾರು ಸಣ್ಣ ಪುಟ್ಟ ಕ್ರಿಮಿ, ಕೀಟ ಎಲ್ಲವುಗಳು ಸಿಗ್ತಾ ಹೋಗುತ್ತೆ ಅಲ್ವಾ? ಸೊ ಅವನ್ನೆಲ್ಲವನ್ನು ದಾಟ್ಕೊಂಡು ಹೋದಾಗ ಮಾತ್ರ ನಮಗೆ ಆ ಒಂದು ಬ್ಯೂಟಿಫುಲ್ ಆದಂತಹ ನೇಚರನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಇಲ್ಲ ನಂಗಾಗಲ್ಲ, ಅಯ್ಯೋ ಅದು ಸಿಕ್ತು, ಅಯ್ಯೋ ಹಳ್ಳದಲ್ಲಿ ಬಿದ್ದೆ, ಹಾಗೆ ಹೀಗೆ ಅಂದ್ಕೊಂಡು ನಾವು ಹಲವಾರು ರೀಸನ್ಸ್ಗಳನ್ನು ಇಟ್ಕೊಂಡು ಹಿಂದೆ ಸರಿದ್ರೆ ಏನಾಗುತ್ತೆ? ನಮ್ಮ ಫೈನಲ್ ಆ ಬ್ಯೂಟಿಫುಲ್ ಆದಂತಹ ನೇಚರನ್ನು ಸವಿಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಅಲ್ವಾ? ಸೊ ಅದೇ ರೀತಿಯೇ ಕೂಡ ನಮ್ಮ ಜೀವನದಲ್ಲೂ ಕೂಡ ಹಾಗೇನೆ ನಮ್ಮದೇ ಆದಂತಹ ಒಂದು ಡ್ರೀಮ್ ಜಾಬನ್ನಾಗಿರ್ಬೋದು, ನಮ್ಮದೇ ಆದಂತಹ ಒಂದು ಜೀವನವನ್ನು ನಾವು ಕಟ್ಕೊಂಡಿರ್ತೀವಲ್ವ, ಹೀಗಿರಬೇಕು ಹಾಗಿರಬೇಕು ಅನ್ನೋ ರೀತಿಲಿ. ಸೊ ಅದನ್ನು ನಾವು ಅಂದ್ಕೊಂಡು ಹಾಗೆ ಸಾಧಿಸ್ಕೋಬೇಕು ಅಂತ ಹೇಳಿದರೆ ಅಟ್ ಪ್ರೆಸೆಂಟಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಇರ್ಬೋದು. ಯಾರೋ ನಮಗೆ ಅಪಮಾನಗಳನ್ನು ಮಾಡ್ತಾ ಇರ್ಬೋದು, ಚುಚ್ಚು ಮಾತುಗಳಿಂದ ನಮ್ಮನ್ನು ನೋಯಿಸ್ತಾ ಇರ್ಬೋದು. ನಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಹಲವಾರು ಬಾರಿ ಫೇಲ್ಯೂರ್ಸನ್ನೇ ಕಾಣ್ತಾ ಇರ್ಬೋದು. ಆದರೆ ಇದರಿಂದ ನಾವು ಹಿಂದೆ ಸರಿದ್ರೆ ನಮ್ಮದು ಬ್ಯೂಟಿಫುಲ್ ಆದಂತಹ ಜೀವನವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇವೆಲ್ಲವನ್ನೂ ದಾಟ್ಕೊಂಡು ಮುಂದೆ ಸಾಗಿದರೆ ಮಾತ್ರ ಏನಾಗುತ್ತೆ, ನಾವು ಅಂದ್ಕೊಂಡಂತಹ ಜೀವನವನ್ನು ಕಟ್ಕೊಳ್ಳಿಕ್ಕೆ, ಆ ಬ್ಯೂಟಿಫುಲ್ ಆದಂತಹ ಜೀವನವನ್ನು ಸವಿಲಿಕ್ಕೆ ನಾವು ಏನಾಗ್ತೀವಿ, ಸಿದ್ಧರಾಗ್ತೀವಿ ಅಂತಕ್ಕಂಥದ್ದು ಅಲ್ವಾ? ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಹಲವಾರು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಬಹುಮುಖ್ಯವಾಗಿ ಪ್ರಾಚೀನ ಇತಿಹಾಸಕ್ಕೆ, ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾನೆ ಅಂತಕ್ಕಂಥದ್ರ ಬಗ್ಗೆ ಕುರಿತಾಗಿ ಇವತ್ತು ನಾವು ಒಂದೊಂದೇ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಇಲ್ಲಿ ನೋಡಿ, ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳು. ಹಾಗಾದರೆ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರಶ್ನೆ ಯಾವುದನ್ನು ಕೇಳಿದ್ದಾನೆ ಅಂತ ಹೇಳಿದರೆ, ಸಿಂಧೂ ನಾಗರಿಕತೆಯ ಈ ಕೆಳಗಿನ ನಗರಗಳನ್ನು ಉತ್ಖನನ ಮಾಡಿದ ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಓಕೆನಾ? ಸೊ ಇಲ್ಲಿ ಕಂಡುಬರ್ತಕ್ಕಂತಹ 4 ಪಾಯಿಂಟ್ಸ್ಗಳು ಏನಂತ ಹೇಳಿದರೆ, ಸಿಂಧೂ ನಾಗರಿಕತೆಯ ಪ್ರಮುಖ ನಗರಗಳು. ಓಕೆನಾ? ಈ ರೀತಿಯಾಗಿ ಕಾಲಾನುಕ್ರಮಣಿಕೆ ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನಮಗೆ ಆಲ್ಮೋಸ್ಟ್ ಆಗಲಿಗೆ ಏನಂತ ಹೇಳಿದರೆ, ಈ ರೀತಿಯ ಪ್ರಶ್ನೆಯನ್ನು ಏನು ಕಾಲಾನುಕ್ರಮಣಿಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಇಸ್ವಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಕ್ಲಿಯರಾಗಿ ತಿಳ್ಕೊಂಡಿದ್ರೆ, ಸೊ ಈಗ ಏನು ಮಾಡ್ಬೋದು, ನಾವು ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾದರೆ ಇಲ್ಲಿ ನೋಡಿ, ಆಪ್ಷನ್ ಎಲ್ಲಿ ಏನಿದೆ, ಮೆಹೆಂಜೋದಾರೋ ಇದೆ, ನೆಕ್ಸ್ಟು ಚಾನ್ಹೋದಾರೋ, ಹರಪ್ಪ, ಹಾಗೆ ಲೋತಾಲ್ ಇದೆ. ಸೊ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಇಲ್ಲಿ ನೋಡಿ, ಮೆಹೆಂಜೋದಾರೋ ಮೊದಲನೇದಾಗಿ. ಈ ಮೆಹೆಂಜೋದಾರೋವನ್ನು 1922ರಲ್ಲಿ RD ಬ್ಯಾನರ್ಜಿಯವರು ಇನ್ವೆನ್ಷನ್ ಮಾಡ್ತಾರೆ. ಓಕೆ, 1922ರಲ್ಲಿ ಯಾರು? RD ಬ್ಯಾನರ್ಜಿಯವರು ಇನ್ವೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಚಾನ್ಹೋದಾರೋ ಈ ಒಂದು ನಗರವನ್ನು 1931ರಲ್ಲಿ NG ಮಜುಮ್ದಾರ್, ಯಾರು? NG ಮಜುಮ್ದಾರ್ ಅವರು ಇನ್ವೆನ್ಷನ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್, ಹರಪ್ಪ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್.
ಓಕೆ, 1921ರಲ್ಲಿ ದಯಾರಾಮ್ ಸಹಾನಿಯವರು ಏನು ಮಾಡ್ತಾರೆ, ಇನ್ವೆನ್ಷನ್ ಮಾಡ್ತಾರೆ. ದಯಾರಾಮ್ ಸಹಾನಿಯವರು. ಓಕೆ, ಇನ್ನು ಲಾಸ್ಟ್ ಲೋಥಾಲ್. ಈ ಒಂದು ನಗರವನ್ನು 1959ರಿಂದ 60ರಲ್ಲಿ ಯಾರು, ಎಸ್.ಆರ್. ರಾವ್. ಯಾರು, ಎಸ್.ಆರ್. ರಾವ್ ಅವರು ಏನು ಮಾಡ್ತಾರೆ, ಈ ಒಂದು ನಗರವನ್ನು ಇನ್ವೆನ್ಷನ್ ಮಾಡ್ತಾರೆ. ಈಗ ನೋಡಿ, ನಾವು ಈಸಿಯಾಗಿ ಏನು ಮಾಡ್ಬೋದು, ಕಾಲಾನುಕ್ರಮಣಿಕೆಯಲ್ಲಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಹಾಗಾದರೆ ಫಸ್ಟ್ ಒನ್ ಯಾವುದು, ಹರಪ್ಪ. ಇದು ಫಸ್ಟ್ ಬರುತ್ತೆ. ಸೊ ನೆಕ್ಸ್ಟು 1922ರಲ್ಲಿ R.D. ಬ್ಯಾನರ್ಜಿಯವರು ಇನ್ವೆನ್ಷನ್ ಮಾಡಿರ್ತಕ್ಕಂತಹ ಮೆಹೆಂಜೋದಾರೋ, ಇದು ಸೆಕೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಯಾವುದು, ಚಾನ್ಹೋದಾರೋ. 1931ರಲ್ಲಿ N.G. ಮಜುಮ್ದಾರ್ ಅವರು ಇದನ್ನೇನು ಮಾಡ್ತಾರೆ, ಇನ್ವೆನ್ಷನ್ ಮಾಡ್ತಾರೆ. ಆ್ಯಂಡ್ ದೆನ್ ಲಾಸ್ಟ್ ಲೋಥಾಲ್. ಇದನ್ನು 1959ರಿಂದ 60ರಲ್ಲಿ ಎಸ್.ಆರ್. ರಾವ್ ಅವರು ಇನ್ವೆನ್ಷನನ್ನು ಮಾಡಿರ್ತಾರೆ. ಓಕೆ, ಸೊ ಈ ರೀತಿಯಾಗಿ ನಾವು ಆನ್ಸರನ್ನು ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾದರೆ ಈ ಒಂದು ನಗರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನೋಡೋದಾದರೆ, ಇಲ್ಲಿ ನೋಡಿ, ಈಗ ಫಸ್ಟ್ ಒನ್ ಯಾವುದಿದೆ, ಮೆಹೆಂಜೋದಾರೋ. ಈ ಮೆಹೆಂಜೋದಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ, ಮೊದಲನೇದಾಗಿ ಇದು ಸಿಂಧೂ ನಾಗರಿಕತೆಯ ಅತಿ ದೊಡ್ಡ ನಿವೇಶನ. ಓಕೆನಾ. ಸೊ ನೆಕ್ಸ್ಟು, ಇದು ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಸಿಂಧೂ ನದಿಯ ದಡದಲ್ಲಿದೆ. ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಓಕೆನಾ. ಸೊ ಇಲ್ಲಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಯಾವ ನದಿಯ ದಡದಲ್ಲಿ ಮೆಹೆಂಜೋದಾರೋ ಕಂಡುಬರುತ್ತದೆ ಅಂತಕ್ಕಂತಹ ಪ್ರಶ್ನೆ ಕೂಡ ರೈಸ್ ಆಗ್ಬೋದು. ಓಕೆನಾ. ಸೊ ಆಗ ನಮಗೆ ಗೊತ್ತಿರಬೇಕಾಗುತ್ತೆ ಸಿಂಧೂ ನದಿ ಅಂತಕ್ಕಂಥದ್ದು. ಓಕೆನಾ. ಸೊ ನೆಕ್ಸ್ಟು, ಈ ಒಂದು ಏನು ಪ್ರಮುಖವಾದಂತಹ ನಗರದಲ್ಲಿ ನಮಗೆ ಹಲವಾರು ರೀತಿಯ ಅವಶೇಷಗಳು ಸಿಕ್ಕಿರೋದನ್ನು ನಾವು ಕೂಡ ಕಾಣ್ಬೋದು. ಸೊ ಫಾರ್ ಎಕ್ಸಾಂಪಲ್, ಅದು ನೃತ್ಯ ಭಂಗಿಯ ಅವಶೇಷಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅವಶೇಷಗಳು ದೊರೆತಿರ್ತಕ್ಕಂಥದ್ದನ್ನು ನಾವು ಈ ಮೆಹೆಂಜೋದಾರೋ ನಗರದಲ್ಲಿ ಕಾಣ್ಬೋದು. ಈ ಒಂದು ಮೆಹೆಂಜೋದಾರ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬಹುಮುಖ್ಯವಾದಂತಹ ಪ್ರಶ್ನೆ ಇದೆ ಸ್ನೇಹಿತರೆ. ಯಾವುದು ಅಂತ ಹೇಳಿದರೆ, ಮೆಹೆಂಜೋದಾರೋ ಪದದ ಅರ್ಥ ಏನು ಅಂತಕ್ಕಂಥದ್ದು. ಓಕೆನಾ. ಸೊ ಹಲವಾರು ಬಾರಿ KSET ಎಕ್ಸಾಮ್ ಆಗಿರ್ಬೋದು, 2021ನಲ್ಲಿ GPSTR ಎಕ್ಸಾಮಲ್ಲಿ ಆಗಿರ್ಬೋದು ಕೇಳಿರ್ತಕ್ಕಂತಹ ಪ್ರಶ್ನೆ ಯಾವುದು, ಮೆಹೆಂಜೋದಾರೋ ಪದದ ಅರ್ಥ ಏನು ಅಂತಕ್ಕಂಥದ್ದು. ಓಕೆನಾ. ಸೊ ಮೆಹೆಂಜೋದಾರೋ ಪದದ ಅರ್ಥ ಏನು ಅಂತ ಹೇಳಿದರೆ, ಇದು ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತಕ್ಕಂತಹ ಅರ್ಥವನ್ನು ನೀಡುತ್ತೆ. ಸೊ ಮೆಹೆಂಜೋದಾರೋ ಪದದ ಅರ್ಥ ಏನು ಹಾಗಾದರೆ, ಸತ್ತವರ ದಿಬ್ಬ, ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ. ಓಕೆ, ಮಡಿದವರ ದಿಬ್ಬ ಎಂಬ ಅರ್ಥವನ್ನು ಇಲ್ಲಿ ಮೆಹೆಂಜೋದಾರೋ ಅಂದರೆ ಅಂತ ಹೇಳಿಬಿಟ್ಟು ನಮಗೆ ನೀಡುತ್ತೆ. ಹಾಗಾದರೆ ಈ ಮೆಹೆಂಜೋದಾರೋ ಅಂತಕ್ಕಂತಹ ಪದದ ಅರ್ಥ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತ ಹೇಳಿದ್ವಲ್ವಾ, ಯಾವ ಭಾಷೆಯಲ್ಲಿ ಆ ಅರ್ಥವನ್ನು ನೀಡುತ್ತೆ ಅಂತಕ್ಕಂತಹ ಪ್ರಶ್ನೆನೂ ಕೂಡ ಬಂದಿರುತ್ತೆ. ಓಕೆನಾ. ಸೊ ಹಾಗಾದರೆ ಯಾವ ಭಾಷೆಯಲ್ಲಿ ಅಂತ ಹೇಳಿದರೆ, ಸಿಂಧಿ ಭಾಷೆಯಲ್ಲಿ. ಓಕೆ, ಸಿಂಧಿ ಭಾಷೆಯಲ್ಲಿ ಮೆಹೆಂಜೋದಾರೋ ಪದದ ಅರ್ಥ ಏನು ಅಂತ ಕೇಳಿದರೆ, ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೆಕ್ಸ್ಟು ಎರಡನೇದಾಗಿ ಚಾನ್ಹೋದಾರೋ. ಓಕೆನಾ. ಈ ಚಾನ್ಹೋದಾರೋ ಅಂತಕ್ಕಂಥದ್ದು ಇದು ಕೂಡ ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ನಗರ. ಓಕೆನಾ. ಇಲ್ಲಿ ಅಂದಿನ ಕಾಲದಲ್ಲಿ ಬೊಂಬೆಗಳು ಮತ್ತು ಆಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ಒಂದು ತಯಾರಿಕೆಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು ಈ ಒಂದು ಚಾನ್ಹೋದಾರೋ ನಗರ. ಓಕೆ. ಸೊ ಅದನ್ನು ಏನು ತಯಾರು ಮಾಡ್ತಾರಲ್ವ, ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ನಗರ ಚಾನ್ಹೋದಾರೋ ಅಂತಕ್ಕಂತಹ ನಗರ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು. ಓಕೆನಾ. ನೆಕ್ಸ್ಟು, ಇಡೀ ಸಿಂಧೂ ನಾಗರಿಕತೆಯ ವ್ಯವಸ್ಥೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೇ ಇರತಕ್ಕಂತಹ ನಗರ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಏನು ಪಾಯಿಂಟ್.
ಓಕೆನಾ. ಸೊ ಸಿಂಧೂ ನಾಗರಿಕತೆಯಲ್ಲಿ ನಾವು ಬಹುಮುಖ್ಯವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಸುವ್ಯವಸ್ಥಿತವಾಗಿ. ಓಕೆ, ಆ ಒಳಚರಂಡಿ ವ್ಯವಸ್ಥೆನೇ ಇಲ್ಲದೆ ಇರತಕ್ಕಂತಹ ಒಂದು ನಗರ ಯಾವುದಾಗಿತ್ತು ಅಂತ ಹೇಳಿದರೆ ಅದು ಈ ಚಾನ್ಹೋದಾರೋ ಆಗಿತ್ತು. ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ಒಂದು ಪ್ರಮುಖವಾದಂತಹ ನಗರ ಅಂತ ಹೇಳಿದರೆ ಹರಪ್ಪ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ನಗರ. ಓಕೆ, ಸೊ ಏನು ಇನ್ವೆನ್ಷನನ್ನು ಮಾಡ್ತಾರೆ ಸಿಂಧೂ ನಾಗರಿಕತೆಯ ಪ್ರಮುಖ ನಗರಗಳಲ್ಲಿ ಇದು ಅತ್ಯಂತ ಪ್ರಮುಖವಾದಂತಹ ಮೊದಲ ನಗರವಾಗಿ ನಮಗೆ ಕಂಡುಬರುತ್ತೆ. ಓಕೆನಾ. ಸೊ ಇದನ್ನು 1921ರಲ್ಲಿ ಏನು ಮಾಡ್ತಾರೆ, ದಯಾರಾಮ್ ಸಹಾನಿಯವರು ಇದನ್ನು ಇನ್ವೆನ್ಷನ್ ಮಾಡ್ತಾರೆ. ಜೊತೆಗೆ ಇದನ್ನು ಸಿಂಧೂ ನಾಗರಿಕತೆಯ ಹೆಬ್ಬಾಗಿಲು, ಯಾವುದು ಸಿಂಧೂ ನಾಗರಿಕತೆಯ ಹೆಬ್ಬಾಗಿಲು ಅಂತಲೂ ಕೂಡ ಕರೀತಾರೆ. ಪ್ರಶ್ನೆ ಇಲ್ಲೂ ಕೂಡ ರೈಸ್ ಆಗ್ಬೋದು. ಓಕೆ, ಸಿಂಧೂ ನಾಗರಿಕತೆಯ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ, ಯಾವ ನಗರವನ್ನು ಕರೀತಾರೆ ಅಂತ ಹೇಳಿದರೆ ಅದು ಯಾವುದು, ಹರಪ್ಪ ನಗರ ಅಂತ ಹೇಳಿ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ಫೋರ್ತ್ ಒನ್ ನಗರ ಅಂತ ಹೇಳಿದರೆ ಲೋಥಾಲ್. ಈ ಲೋಥಾಲ್ ಅಂತಕ್ಕಂಥದ್ದು ಸಿಂಧೂ ನಾಗರಿಕತೆಯ ಜನರ ಪ್ರಮುಖವಾದಂತಹ ಒಂದು ಹಡಗುಕಟ್ಟೆಯಾಗಿತ್ತು. ಓಕೆನಾ. ಸೊ ಇದು ಗುಜರಾತ್ನಲ್ಲಿ ನಮಗೆ ಕಂಡುಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ನಗರ ಅಂತ ಹೇಳಿ ನಾವು ಇದನ್ನು ತಿಳ್ಕೊಬೋದು. ಓಕೆನಾ. ಸೊ ಇಷ್ಟು ಅರ್ಥ ಆಗಿದೆ ಅಲ್ವಾ. ಸೊ ಹಾಗಾದರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನು ಕೇಳಿದ್ದಾನೆ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಾವು ನೋಡೋದಾದರೆ, ಎರಡನೇ ಪ್ರಶ್ನೆ ಏನು ಕೇಳಿದ್ದಾನೆ ಅಂತ ಹೇಳಿದರೆ, ಯಾವ ಶಿಲಾಯುಗದಲ್ಲಿ ಮಾನವನು ಆಯುಧಕ್ಕೆ ಕ್ಯಾಲ್ಸಿಡೆನಿ ಎಂಬ ಪ್ರಶಸ್ತ ಶಿಲೆ ಮತ್ತು ಸಿಲಿಕೇಟ್ ಶಿಲೆಗಳನ್ನು ಬಳಕೆ ಮಾಡ್ತಾ ಇದ್ದ ಅಂತಕ್ಕಂಥ ಪ್ರಶ್ನೆ ಇದೆ. ಓಕೆ, ಸೊ ಏನೆಲ್ಲ ಆಪ್ಷನ್ಸ್ ಕೇಳಿದ್ದಾನೆ ಅಂತ ಹೇಳಿದರೆ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಹಾಗೂ ಈ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು. ಸೊ ಇದಕ್ಕೆ ನಾವು ಡೈರೆಕ್ಟಾಗಿ ಆನ್ಸರನ್ನು ನಾವು ಮೊದಲನೇದಾಗಿ ನೋಡ್ತಾ ಹೋದರೆ, ಸೊ ಆಮೇಲೆ ಇದರ ಬಗ್ಗೆ ವಿವರಣೆಯನ್ನು ನಾವು ನೋಡೋಣ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಬಿ. ಓಕೆ, ಮಧ್ಯಶಿಲಾಯುಗ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಈ ಒಂದು ಮಧ್ಯಶಿಲಾಯುಗದಲ್ಲಿ ಮಾನವ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ ಕ್ಯಾಲ್ಸಿಡೆನಿ ಎಂಬ ಪ್ರಶಸ್ತ ಶಿಲೆ ಮತ್ತು ಸಿಲಿಕೇಟ್ ಶಿಲೆಗಳನ್ನು ಈತ ಬಳಕೆ ಮಾಡ್ಕೊಳ್ತಾ ಇದ್ದ. ಓಕೆ, ಸೊ ಈ ಒಂದು ಶಿಲಾಯುಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇನ್ನಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಒಂದೊಂದಾಗಿ ನೋಡ್ತಾ ಬಂದಾಗ, ಸೊ ಇಲ್ಲಿ ಮೊದಲನೇದಾಗಿ ಹಳೆಯ ಶಿಲಾಯುಗ. ಈ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ನೋಡ್ತಾ ಬಂದಾಗ ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಪ್ಯಾಲಿಯೋಥಿಕ್ ಏಜ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಈ ಒಂದು ಹಳೆಯ ಶಿಲಾಯುಗದಲ್ಲಿ ಮಾನವ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ ಒರಟಾದ ಬೆಣಚು ಕಲ್ಲಿನ ಆಯುಧ ಬಳಸುತ್ತಿದ್ದರಿಂದ ಈತನಿಗೆ ಬೆಣಚು ಕಲ್ಲಿನ ಮಾನವ, ಓಕೆ, ಸೊ ಕ್ವಾರ್ಟರ್ ಜೆಟ್ ಮ್ಯಾನ್ ಅಂತ ಹೇಳಿ ಕರಿತಾ ಇದ್ರು. ಪ್ರಶ್ನೆ ರೈಸ್ ಆಗ್ಬೋದು ಸ್ನೇಹಿತರೆ, ಏನು, ಯಾವ ಶಿಲಾಯುಗದ ಮಾನವನನ್ನು ಬೆಣಚು ಕಲ್ಲಿನ ಮಾನವ ಅಥವಾ ಕ್ವಾರ್ಟರ್ ಜೆಟ್ ಮ್ಯಾನ್ ಅಂತ ಹೇಳಿ ಕರಿತಾ ಇದ್ರು ಅಂತ. ಸೊ ಆಗ ನಮಗೆ ಆನ್ಸರ್ ಗೊತ್ತಿರಬೇಕಾಗತ್ತೆ, ಅದು ಹಳೆಯ ಶಿಲಾಯುಗದ ಜನರು ಅಂತ ಹೇಳಿ. ಓಕೆನಾ. ಸೊ ಬೆಣಚು ಕಲ್ಲಿನ ಮಾನವ ಅಥವಾ ಕ್ವಾರ್ಟರ್ ಜೆಟ್ ಮ್ಯಾನ್ ಅಂತಲೂ ಕೂಡ ಕರೀತಾರೆ. ಓಕೆನಾ. ಸೊ ನೆಕ್ಸ್ಟು, ಈ ಯುಗದ ಮಾನವ ಪ್ರಾಣಿಯಂತೆ ಜೀವನವನ್ನು ನಡೆಸ್ತಾ ಇದ್ದ. ಇವನಿಗೆ ಯಾವುದರ ಬಗ್ಗೆನೂ ಕೂಡ ಅಷ್ಟೊಂದು ಸಾಕಷ್ಟು ರೀತಿಯ ಮಾಹಿತಿ ಅಂತಕ್ಕದ್ದಾಗಿರ್ಬೋದು, ತಿಳುವಳಿಕೆ ಅಂತಕ್ಕಂಥದ್ದು ಈ ಒಂದು ಶಿಲಾಯುಗದ ಜನರಿಗೆ ಗೊತ್ತಿರಲಿಲ್ಲ. ಓಕೆನಾ. ಸೊ ಹಾಗಾಗಿ ಆತ ಏನು ಮಾಡ್ತಾ ಇದ್ದ, ಪ್ರಾಣಿಗಳು ಹೇಗೆ ಜೀವನವನ್ನು ಸಾಗಿಸ್ತಾ ಇರ್ತವೋ ಪ್ರತಿನಿತ್ಯವಾಗಿ, ಮಾನವನು ಕೂಡ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಪ್ರತಿನಿತ್ಯ ಅದೇ ರೀತಿಯ ಜೀವನವನ್ನು ನಡೆಸ್ತಾ ಇದ್ದ. ನೆಕ್ಸ್ಟು ಆಹಾರವಾಗಿ ಅವರು ಅಲ್ಲೇ ಸಿಗ್ತಕ್ಕಂತಹ ಹಣ್ಣು ಹಂಪಲುಗಳಾಗಿರ್ಬೋದು, ಮೀನು ಮತ್ತು ಹಸಿ ಮಾಂಸಗಳನ್ನು ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ ಆಹಾರವಾಗಿ ಅದನ್ನು ಸೇವನೆ ಮಾಡ್ತಾ ಇದ್ರು. ನೆಕ್ಸ್ಟು ಮನೆ ಕಟ್ಟುವಂತಹ ಕುರಿತು ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ. ಮೊದಲೇ ಪ್ರಾಣಿಗಳ ಹಾಗೆ ಜೀವನವನ್ನು ನಡೆಸ್ತಾ ಇರ್ತಕ್ಕಂತಹ ಜನರಿಗೆ ನಾವೊಂದು ಮನೆ ಮಾಡ್ಕೋಬೇಕು, ಆ ಒಂದು ಮನೆಯಲ್ಲಿ ನಾವು ವಾಸವಾಗಬೇಕು, ಏನು ನಾವು ಭೂಮಿಯ ಮೇಲೆ ಮಾನವರಾಗಿ ಜನಿಸಿದ್ದೀವಿ ಅಂತಕ್ಕಂತಹ ಯಾವುದೇ ರೀತಿಯ ಪರಿಜ್ಞಾನ ಅಂತಕ್ಕಂಥದ್ದು ಆ ಶಿಲಾಯುಗದ ಜನರಿಗೆ ಅಷ್ಟೊಂದು ಹಾಗೆ ಇರಲಿಲ್ಲ. ಓಕೆನಾ. ಸೊ ನೆಕ್ಸ್ಟು, ಬಟ್ಟೆಯ ಉಪಯೋಗ ಕೂಡ ತಿಳಿದಿರಲಿಲ್ಲ.
ನಾನೀಗ ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ಈ ಭೂಮಿಯ ಮೇಲೆ ನಾವು ಮಾನವರಾಗಿ ಜನಿಸಿದ್ದೀವಿ, ನಾವು ಪ್ರಾಣಿಗಳಂತೆ ಅಲ್ಲ, ನಾವೇನು ಮಾಡಬೇಕು, ಬಟ್ಟೆಗಳನ್ನು ಧರಿಸ್ಕೋಬೇಕು ಅಂತಕ್ಕಂತಹ ಯಾವ ಒಂದು ರೀತಿಯ ಮಾಹಿತಿ ಆಗಲಿ, ಒಂದು ಪರಿಜ್ಞಾನ ಅಂತಕ್ಕಂಥದ್ದಾಗಲಿ ಅವರಲ್ಲಿ ಇರಲಿಲ್ಲ. ಓಕೆನಾ. ಸೊ ನೆಕ್ಸ್ಟು ಈ ಶಿಲಾಯುಗದ ಜನರು ಏನಾಗಿದ್ರು ಅಂತ ಹೇಳಿದರೆ ಅಲೆಮಾರಿಗಳಾಗಿದ್ದರು. ಒಂದೇ ಕಡೆಯಲ್ಲಿ ಸ್ಟೇ ಆಗಿ ಏನು ಮನೆಯನ್ನು ಕಟ್ಕೊಂಡು ವ್ಯವಸಾಯವನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇರಲಿಲ್ಲ ಅವರು. ಒಂದು ಪ್ಲೇಸ್ ಮುಗೀತಾ, ಸೊ ಒಂದು ಪ್ಲೇಸ್ ನೆಕ್ಸ್ಟು ಮತ್ತೊಂದು ಪ್ಲೇಸಿಗೆ ಹೋಗ್ತಾಯಿದ್ರು. ಆ ಪ್ಲೇಸಲ್ಲಿ ಎಲ್ಲ ಸ್ವಲ್ಪ ದಿನ ಆದಮೇಲೆ ಮತ್ತೆ ಏನು ಮಾಡ್ತಾಯಿದ್ರು, ಅದು ಆಹಾರವನ್ನು ಅರಸುತ್ತಾ ಆಗಿರ್ಬೋದು ಅಥವಾ ಯಾವುದ್ಯಾವುದೋ ಕಾರಣಗಳಿಂದಾಗಿ ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಆ ಪ್ಲೇಸ್ ನೆಕ್ಸ್ಟು ಮತ್ತೊಂದು ಪ್ಲೇಸಿಗೆ ಅವ್ರು ಏನು ಮಾಡ್ತಾಯಿದ್ರು, ಒಂದೇ ಕಡೆಯಲ್ಲಿ ಏನು ಸ್ಟೇಬಲ್ ಆಗಿ ನಿಲ್ದೇನೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಬೇರೆ ಬೇರೆ ಕಡೆಗೆ ಅವರು ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಇದು ಹಳೆಯ ಶಿಲಾಯುಗದ ಬಗ್ಗೆ ಮಾಹಿತಿ ಆದರೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು, ಮಧ್ಯ ಶಿಲಾಯುಗ. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಮಿಸೋಲಿಥಿಕ್ ಏಜ್ ಅಂತಲೂ ಕೂಡ ಕರಿತೀವಿ. ಓಕೆನಾ. ಸೊ ಈ ಶಿಲಾಯುಗದಲ್ಲಿ ಜನರು ಹೇಗೆಲ್ಲ ಇದ್ದರು ಅಂತ, ಹೇಗೆಲ್ಲ ಜೀವನವನ್ನು ಮಾಡ್ತಾಯಿದ್ರು ಅಂತ ನೋಡೋದಾದರೆ, ಇಲ್ಲಿ ನೋಡಿ, ಈ ಯುಗದಲ್ಲಿ ಮಾನವ ಬೆಣಚು ಕಲ್ಲನ್ನು ಉಪಯೋಗಿಸದೆ, ಹಳೆಯ ಶಿಲಾಯುಗದಲ್ಲಿ ಮಾನವ ಏನು ಮಾಡ್ತಾ ಇದ್ದ, ಬೆಣಚು ಕಲ್ಲನ್ನು ಉಪಯೋಗ ಮಾಡ್ತಾ ಇದ್ದ. ಸೊ ನೆಕ್ಸ್ಟ್ ಬರ್ತಾ ಇದ್ದ ಹಾಗೆ ಮಧ್ಯಶಿಲಾಯುಗಕ್ಕೆ ಮಾನವ ಬರ್ತಾ ಇದ್ದ ಹಾಗೆ ಅಲ್ಲಿನತಕ್ಕಂತಹ ಯಾವ ರೀತಿ ಬದಲಾವಣೆ ಆಯಿತು ಅಂದರೆ ಬೆಣಚು ಕಲ್ಲನ್ನು ಆತ ಉಪಯೋಗ ಮಾಡ್ತಾ ಇಲ್ಲ. ಸೊ ಬದಲಾಗಿ ಈಗ ಯಾವ ಕಲ್ಲನ್ನು ಉಪಯೋಗ ಮಾಡ್ತಿದ್ದಾನೆ ಅಂತ ಹೇಳಿದರೆ ಕ್ಯಾಲ್ಸಿಡೆನಿ ಎಂಬ ಪ್ರಶಸ್ತ ಶಿಲೆ ಮತ್ತು ಸಿಲಿಕೇಟ್ ಶಿಲೆಗಳನ್ನು ಬಳಸ್ತಾ ಇದ್ರು. ಸೊ ಪ್ರಶ್ನೆ ಕೇಳಿರೋದಿದೆ ಅಲ್ವಾ. ಸೊ ಇದಕ್ಕೆ ಮಧ್ಯಶಿಲಾಯುಗ ಅಂತಕ್ಕಂಥದ್ದು ಆನ್ಸರ್. ಓಕೆನಾ. ಸೊ ಇದು ಕೂಡ ಇಂಪಾರ್ಟೆಂಟು. ಪ್ರಶ್ನೆ ರೈಸ್ ಆಗ್ಬೋದು, ಏನು ಆಲ್ರೆಡಿ ಕೇಳಿದಾನಲ್ವ. ಸೊ ಆ ರೀತಿಯಾಗಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ನಾವು ಸರಿಯಾಗಿ ತಿಳ್ಕೊಂಡಿರಬೇಕು. ಓಕೆ. ಕ್ಯಾಲ್ಸಿಡೆನಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್, ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಸೊ ನೆಕ್ಸ್ಟು ಆಹಾರಕ್ಕಾಗಿ ಬೇಟೆಯಾಡುವುದು, ಮೀನು ಹಿಡಿದು ತಿನ್ನುವುದನ್ನು ಕಲ್ತಿದ್ರು. ಓಕೆ. ಸೊ ಈ ನೆಕ್ಸ್ಟು ಹಳೆ ಕಾಲದಿಂದ ಮಧ್ಯಯುಗಕ್ಕೆ ಬಂದ ತಕ್ಷಣ ಏನಾದರೂ ಜನ ಬೇಟೆಯಾಡಿ ತಿನ್ನೋದನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆನಾ. ಸೊ ನೆಕ್ಸ್ಟ್ ಅದೇ ಏನು ಮಾಂಸ, ಮೀನು ಅದನ್ನೇ ತಮ್ಮ ಆಹಾರವಾಗಿ ಇವರು ಕೂಡ ಸೇವನೆ ಮಾಡ್ತಾಯಿದ್ರು. ಕೊನೆಗೆ ಈ ಯುಗದ ಮಾನವ ಏನಂತ ಹೇಳಿದರೆ ಮಣ್ಣಿನಿಂದ ಮಡಕೆ ಮಾಡೋದನ್ನು ಕಲ್ತ್ಕೋತಾರೆ. ನೋಡಿ, ಒಂದು ಸಣ್ಣ ಬದಲಾವಣೆ ಆಯ್ತಲ್ವ. ಸೊ ಅಲ್ಲಿಂದ ಹಳೆಯ ಶಿಲಾಯುಗಕ್ಕೂ ಮಧ್ಯಶಿಲಾಯುಗಕ್ಕೂ ಜನರು ಏನಾದರೂ ಸ್ವಲ್ಪ ಬದಲಾವಣೆಗಳಿಗೆ ಮಾರ್ಗದತ್ತ ಸಾಕ್ತಾ ಬರ್ತಾ ಇದ್ದಾರೆ ಅಲ್ವಾ. ಸೊ ಈಗ ಜನರು ಏನು ಮಾಡ್ತಿದ್ದಾರೆ, ಮಣ್ಣಿನಿಂದ ಮಡಕೆ ಮಾಡೋದನ್ನು ಕಲ್ತ್ಕೊಂಡಿದ್ದಾರೆ. ಓಕೆ. ಸೊ ನೆಕ್ಸ್ಟು ನಂತರ ಹೆಣ ಹೂಳುವುದು ಹಾಗೆ ಬೆಂಕಿಯ ಉಪಯೋಗವನ್ನು ತಿಳ್ಕೊಂಡಿದ್ರು. ಹಳೆಯ ಶಿಲಾಯುಗದಲ್ಲಿ ಮೊದಲೇ ಜನರು ಏನು ಮಾಡ್ತಾಯಿದ್ರು, ಪ್ರಾಣಿಯಂತೆ ಜೀವನ ಮಾಡ್ತಾಯಿದ್ರು. ಓಕೆ. ಸೊ ಸತ್ತಾಗ ನಾವು ಮನುಷ್ಯರಾಗಿದ್ದೀವಿ, ಸತ್ತಾಗ ಅದನ್ನು ಹೂಳಬೇಕು ಅಂತಕ್ಕಂತಹ ಯಾವುದೇ ರೀತಿಯ ಪರಿಜ್ಞಾನ ಅವರಲ್ಲಿ ಇರಲಿಲ್ಲ. ಓಕೆ. ಸೊ ಮಧ್ಯಶಿಲಾಯುಗದಲ್ಲಿ ಜನರು ಅದನ್ನು ಏನು ಮಾಡಿದರು ಅಂತ ಹೇಳಿದರೆ ತಿಳ್ಕೊಂಡಿದ್ರು, ಏನು ಸತ್ತಂತಹ ಮನುಷ್ಯರನ್ನು ನಾವೇನು ಮಾಡಬೇಕು, ಹೋಗಿ ಹೂಳಬೇಕು ಅಂತಕ್ಕಂತಹ ಒಂದು ಜ್ಞಾನವನ್ನು ಇವರು ಪಡ್ಕೊಂಡಿದ್ರು. ನಂತರದಲ್ಲಿ ಬೆಂಕಿಯ ಉಪಯೋಗ, ಸೊ ಬೆಂಕಿಯನ್ನು ಹೇಗೆ ಉಪಯೋಗ ಮಾಡ್ತಕ್ಕಂಥದ್ದು ಅಂತಹ ವಿಚಾರವನ್ನು ಈ ಮಧ್ಯಶಿಲಾಯುಗದ ಜನರು ತಿಳ್ಕೊಂಡಿದ್ರು ಅಂತಕ್ಕಂಥದ್ದು. ಸೊ ಇನ್ನು ನೆಕ್ಸ್ಟು ಥರ್ಡ್ ಒನ್ ಯಾವುದು, ಇನ್ನೊಂದು ಶಿಲಾಯುಗ ಯಾವುದು, ನವಶಿಲಾಯುಗ. ಇದನ್ನು ನಿಯೋಲಿಥಿಕ್ ಏಜ್ ಅಂತ ಕೂಡ ನಾವು ಕರಿತೀವಿ. ಓಕೆನಾ. ಸೊ ಇಲ್ಲಿ ನೋಡಿ, ಜನರು ಇನ್ನಷ್ಟು ಹೇಗೆ ಬದಲಾವಣೆ ಆದರು ಅಂತಕ್ಕಂಥದ್ದು. ಓಕೆ. ಈ ಯುಗದಲ್ಲಿ ಜನರು ಹೆಚ್ಚು ಹೊಳಪಾದ ಹರಿತವಾದ ಕಲ್ಲಿನ ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ದ. ಸೊ ಫಸ್ಟ್ ಬೆಣಚು ಕಲ್ಲಿತ್ತು, ಅದಾದ ನಂತರ ಕ್ಯಾಲ್ಸಿಡೆನಿ ಅಂತಕ್ಕಂಥದ್ದು ಬಂತು, ಆ ಒಂದು ಏನು ಕಲ್ಲಿಗೆ ಸಂಬಂಧಪಟ್ಟ ಹಾಗೆ. ಸೊ ಅನಂತರದಲ್ಲಿ ಈತ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಹೊಳಪಾದ ಹರಿತವಾದಂತಹ ಕಲ್ಲಿನ ಏನು ಆಯುಧಗಳನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡ್ದ. ಸೊ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬರುವಾಗ ಸಾಕಷ್ಟು ಬದಲಾವಣೆಗಳು ಅಂತಕ್ಕಂಥದ್ದು ಆಗ್ತಾ ಹೋಯಿತು ಅಲ್ವಾ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಈತ ವಾಸ ಮಾಡಲಿಕ್ಕೆ ಏನು ಮಾಡ್ತಾನೆ ಅಂತ ಹೇಳಿದರೆ ಮನೆಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಹಿಂದೆ ಆತ ಏನು ಮಾಡ್ಕೊಂಡಿದ್ದ ಅಂತ ಹೇಳಿದರೆ ಯಾವುದೇ ರೀತಿಯ ಮನೆಗಳನ್ನು ಕಟ್ಕೊಂಡಿರಲಿಲ್ಲ, ಪ್ರಾಣಿಗಳಂತೆ ಜೀವನವನ್ನು ಸಾಗಿಸ್ತಾ ಇದ್ದ ಅಲ್ವಾ. ಸೊ ಈ ನವಶಿಲಾಯುಗಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾನವ ಏನು ಮಾಡ್ತಾನೆ, ತಾನು ವಾಸ ಮಾಡಲಿಕ್ಕೋಸ್ಕರ ಮನೆಯನ್ನು ಕಟ್ಕೋಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿ ಅದನ್ನು ಪ್ರಾರಂಭ ಮಾಡ್ತಾನೆ. ನೆಕ್ಸ್ಟು ಗುಹೆಗಳ ಗೋಡೆಯ ಮೇಲೆ ಬೇಟೆ ಮತ್ತು ನೃತ್ಯದ ಚಿತ್ರಗಳನ್ನು ಬಿಡಿಸ್ಲಿಕ್ಕೆ ಆರಂಭ ಮಾಡ್ತಾನೆ.
ಏನು ತಾವು ವಾಸ ಮಾಡ್ತಾ ಇದ್ರಲ್ವ ಈ ಹಿಂದೆ, ಒಂದು ಗುಹೆಗಳೆಲ್ಲ ಇರ್ತಾ ಇತ್ತಲ್ವ. ಸೊ ಆ ಗುಹೆಗಳ ಮೇಲ್ಭಾಗದಲ್ಲಿ ಗೋಡೆಯ ಥರ ಇರ್ತಿತ್ತಲ್ವ. ಸೊ ಅದರ ಮೇಲೆ ಏನು ಮಾಡ್ತಾಯಿದ್ರು, ಈ ಬೇಟೆ ಆಡ್ತಕ್ಕಂತಹ ದೃಶ್ಯದ ಚಿತ್ರ ಆಗಿರ್ಬೋದು, ಕೆಲವೊಂದು ನೃತ್ಯ ಭಂಗಿಯ ಕೆಲವೊಂದು ಏನು ಸನ್ನಿವೇಶದ ಚಿತ್ರಗಳನ್ನಾಗಿರ್ಬೋದು ಆ ಗೋಡೆಯ ಮೇಲೆ ಏನು ಮಾಡ್ತಾಯಿದ್ರು, ಅವರು ಬಿಡಿಸ್ತಾ ಇದ್ರು ಈ ಒಂದು ನವಶಿಲಾಯುಗದ ಜನರು. ನೆಕ್ಸ್ಟು ಅಲೆಮಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ನೆಲೆಸಿ ವ್ಯವಸಾಯ ಮಾಡಲು ಪ್ರಾರಂಭ ಮಾಡಿದರು. ಓಕೆ, ಸೊ ಹಿಂದೆ ಏನು ಮಾಡ್ತಾಯಿದ್ರು, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗ್ತಾನೇ ಇದ್ರು ಆಗಾಗ ಅಲ್ವಾ. ಸೊ ಈಗ ನವಶಿಲಾಯುಗದಲ್ಲಿ ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಇಲ್ಲ ನಾವಿಲ್ಲೇ ಇರಬೇಕು, ಸೊ ನಮ್ಮದೇ ಆದಂಥ ಒಂದು ಮನೆಯನ್ನು ಕಟ್ಕೋಬೇಕು, ನಮ್ಮ ದಿನನಿತ್ಯದ ಆಹಾರಕ್ಕಾಗಿ ನಾವು ಏನು ಮಾಡಬೇಕು, ವ್ಯವಸಾಯವನ್ನು ಮಾಡಬೇಕು ಅಂತಕ್ಕಂತಹ ಜ್ಞಾನವನ್ನು ಬೆಳೆಸ್ಕೊಳ್ತಾ ಅದನ್ನು ಏನು ಮಾಡ್ತಾರೆ, ಆರಂಭ ಮಾಡ್ತಾ ಬರ್ತಾರೆ. ನೆಕ್ಸ್ಟು ಈತನನ್ನು ಮೊದಲ ಕೃಷಿಕ ಮಾನವ ಎಂದು ಕರೆಯುತ್ತಾರೆ. ಓಕೆ, ಪ್ರಶ್ನೆ, ಯಾವ ಶಿಲಾಯುಗದ ಜನನನ್ನು ಮೊದಲ ಕೃಷಿಕ ಮಾನವ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ರೈಸ್ ಆಗ್ಬೋದು. ಸೊ ಓಕೆ, ಅದಕ್ಕೆ ಆನ್ಸರ್ ಯಾವುದು, ನವಶಿಲಾಯುಗ. ನವಶಿಲಾಯುಗದ ಜನರನ್ನು ಏನಂತ ಕರೀತಾರೆ ಅಂತ ಹೇಳಿದರೆ, ಮೊದಲ ಕೃಷಿಕ ಮಾನವ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿರಬೇಕು. ಓಕೆನಾ. ಸೊ ಇಷ್ಟು ಇದರ ಬಗ್ಗೆ ಮಾಹಿತಿ ಆದರೆ, ಹಾಗಾದರೆ ನೆಕ್ಸ್ಟು ಮೂರನೇದಾಗಿ ಯಾವ ಪ್ರಶ್ನೆಯನ್ನು ಆತ ಕೇಳಿದ್ದಾನೆ ಅಂತ ನಾವು ನೋಡೋದಾದರೆ, ಇಲ್ಲಿ ನೋಡಿ, ಈ ಕೆಳಗಿನ ಯಾವುದು ಸ್ತ್ರೀಯರ ಪಾತ್ರಗಳಿಲ್ಲದ ಏಕೈಕ ನಾಟಕವಾಗಿದೆ? ಸ್ತ್ರೀ ಪಾತ್ರನೇ ಇಲ್ಲದೆ ಇರತಕ್ಕಂತಹ ಒಂದು ನಾಟಕವನ್ನು ಕೇಳಿದ್ದಾನೆ. ಸೊ ಅದು ಯಾವುದು ಅಂತಕ್ಕಂಥದ್ದು ಇಲ್ಲಿ ನೋಡಿ. ಆಪ್ಷನ್: ಅಭಿಜ್ಞಾನ ಶಾಕುಂತಲ, ವಿಕ್ರಮೋರ್ವಶೀಯ, ಮುದ್ರಾರಾಕ್ಷಸ, ಮಾಳ್ವಿಕಾಗ್ನಿ ಮಿತ್ರ. 4 ನಾಟಕಗಳನ್ನು ಕೇಳಿದ್ದಾನೆ. ಓಕೆನಾ. ಸೊ ಇದರಲ್ಲಿ ನಾವು ಡೈರೆಕ್ಟ್ ಆನ್ಸರನ್ನು ನೋಡೋದಾದರೆ, ಸ್ತ್ರೀ ಪಾತ್ರನೇ ಕಂಡು ಬರದೇ ಇರತಕ್ಕಂತಹ ನಾಟಕ ಯಾವುದು ಅಂತ ಹೇಳಿದರೆ ಅದು ಈ ಮುದ್ರಾರಾಕ್ಷಸ. ಓಕೆ, ಸೊ ಇದನ್ನು ಯಾರು ರಚನೆ ಮಾಡಿರೋದು, ಮುದ್ರಾರಾಕ್ಷಸವನ್ನು? ವಿಶಾಖದತ್ತ. ಸೊ ವಿಶಾಖದತ್ತನ ಮುದ್ರಾರಾಕ್ಷಸ ಅಂತಲೇ ನಾವು ಓದ್ಕೊ ಬಂದಿರೋದು ಅಲ್ವಾ. ಸೊ ವಿಶಾಖದತ್ತನ ಮುದ್ರಾರಾಕ್ಷಸ ಅಂತಕ್ಕಂಥದ್ದು ಯಾವುದೇ ರೀತಿಯ ಸ್ತ್ರೀ ಪಾತ್ರನೇ ಇಲ್ಲದೆ ಇರತಕ್ಕಂತಹ ಒಂದು ನಾಟಕವಾಗಿ ನಮಗೆ ಕಂಡುಬರುತ್ತೆ. ಓಕೆನಾ. ಇಲ್ಲಿ ನಾವು ಏನು ಸ್ತ್ರೀ ಪಾತ್ರನೇ ಇಲ್ಲ ಅಂದ್ಕೊಂಡ್ವಿ, ಆ ನಾಟಕ ಹೇಗಿರ್ಬೋದು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು? ಹಾಗಾದರೆ ಈ ಒಂದು ನಾಟಕ ಅಂತಕ್ಕಂಥದ್ದು ಏನಂತ ಹೇಳಿದರೆ, ಕೇವಲ ಇದು ರಾಜತಾಂತ್ರಿಕತೆ ಮತ್ತು ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು. ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು. ಸೊ ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ಸ್ತ್ರೀ ಪಾತ್ರಗಳಾಗಿರ್ಬೋದು, ಒಂದು ರಸವತ್ತಾದಂತಹ ಯಾವುದೇ ರೀತಿಯ ಸ್ಟೋರಿ ಕಂಡುಬರಲಿಕ್ಕೆ ಸಾಧ್ಯ ಆಗಿಲ್ಲ ಅನಿಸುತ್ತೆ. ಓಕೆ, ವಿಚಾರಗಳಿಗೆ ಸಂಬಂಧಪಟ್ಟಿದ್ದು. ಓಕೆನಾ. ಸೊ ನೋಡಿಲಿ, ಮುದ್ರಾರಾಕ್ಷಸ ಅಂತಕ್ಕಂಥದ್ದು ಯಾವುದೇ ಸ್ತ್ರೀ ಪಾತ್ರಗಳು ಕಂಡು ಬರ್ತಾ ಇರತಕ್ಕಂತಹ ಒಂದು ನಾಟಕವಾಗಿ ನಮಗೆ ಕಂಡುಬರುತ್ತೆ. ಈ ಒಂದು ಮುದ್ರಾರಾಕ್ಷಸವನ್ನು ವಿಶಾಖದತ್ತ ರಚನೆ ಮಾಡ್ತಾನೆ. ಸೊ ಈ ಒಂದು ಮುದ್ರಾರಾಕ್ಷಸ ಅಂತಕ್ಕಂಥದ್ದು ಸಂಪೂರ್ಣವಾಗಿ ರಾಜತಾಂತ್ರಿಕತೆ ಹಾಗೂ ರಾಜಕೀಯ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತಹ ಒಂದು ನಾಟಕ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿ ನೋಡೋದಾದರೆ ನೋಡಿ, ಈಗ ಮುದ್ರಾರಾಕ್ಷಸದ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ನೋಡ್ತಾ ಬಂದಾಗ, ಈಗ ಆಲ್ರೆಡಿ ನಾನು ಹೇಳಿದೆ ಅಲ್ವಾ, ಇದನ್ನು ವಿಶಾಖದತ್ತ ರಚನೆ ಮಾಡಿದ್ದಾನೆ. ಸೊ ಈ ಒಂದು ಮುದ್ರಾರಾಕ್ಷಸ ಅಂತಕ್ಕಂತಹ ಕೃತಿ ಇಡೀ ಮೌರ್ಯ ಸಾಮ್ರಾಜ್ಯದ ನಿರ್ಮಾಣದ ಕುರಿತು ನಮಗೆ ಮಾಹಿತಿಯನ್ನು ನೀಡುತ್ತೆ. ಸೊ ಯಾವ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು ನಿರ್ಮಾಣ ಆಯಿತು, ಸೊ ಅಲ್ಲಿ ಏನೆಲ್ಲ ಏನು ವಿಚಾರಧಾರೆಗಳು ಬರ್ತವೆ ಅಂತಕ್ಕಂತಹದ್ದನ್ನು ನಮಗೆ ಏನು ಮಾಡುತ್ತೆ, ಈ ಮುದ್ರಾರಾಕ್ಷಸ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೆ. ಓಕೆನಾ. ಸೊ ನೆಕ್ಸ್ಟು ಸ್ತ್ರೀಯರ ಪಾತ್ರಗಳಿಲ್ಲದ ಏಕೈಕ ನಾಟಕ ಅಂತ ಹೇಳಿದ್ವಿ ಅಲ್ವಾ. ಕಂಡುಬರುತ್ತೆ ಎಲ್ಲಿ ಅಂತ ಹೇಳಿದರೆ, ಕೇವಲ ಒಂದೇ ಒಂದು ಪಾತ್ರ ಕಂಡುಬರುತ್ತೆ, ಅದು ಚಂದನದಾಸ ಅಂತಕ್ಕಂತಹ ಒಬ್ಬನು ಕಂಡುಬರ್ತಾನೆ. ಆ ಚಂದನದಾಸನ ಪತ್ನಿಯಾಗಿ ಒಂದೇ ಒಂದು ಕೇವಲ ಸನ್ನಿವೇಶದಲ್ಲಿ ಈ ಒಂದು ನಾಟಕದಲ್ಲಿ ಕಂಡುಬರ್ತಾರೆ.